ಇಂದು ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣಾ ದಿನವನ್ನು ಇಡೀ ಭಾರತದಂತ ಎಲ್ಲ ನಮ್ಮ ಭಾರತೀಯರು ಮತ್ತು ಅಭಿಮಾನಿಗಳು ಸೇರಿಕೊಂಡು ಬಹಳ ಒಂದು ಈ ಇದಕ್ಕೆ ಸಂತೋಷದಲ್ಲ, ಇದು ಒಂದು ದುಃಖದ ಪರಿನಿರ್ವಾಣಾ ದಿನ ಅಂತ ನಾವು ಹೇಳಬೇಕಾಗ್ತದೆ. ಮಾನ್ಯ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಒಂದು ಸಂವಿಧಾನವನ್ನ ರಚಿಸಿ ಇಡೀ ದೇಶದಲ್ಲಿ ಎಲ್ಲರನ್ನು ಸಮಾನತೆಯಿಂದ ಮತ್ತು ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದರು ಎಲ್ಲಾ ವರ್ಗದವರನ್ನ, ತುಳಿತಕ್ಕೊಳದವರನ್ನ ಈ ದೇಶದಲ್ಲಿ ಯಾವುದೇ ಅನ್ಯಾಯ ಆಗದಂತೆ ನೋಡ್ಕೊಂತ ಹಿಂದೂ, ಸಿಖ್, ಮುಸ್ಲಿಂ ಎಲ್ಲ ಯಾವುದೇ ಜಾತಿ ಧರ್ಮವನ್ನ ಒಂದಾಗಿ ದೇಶದಲ್ಲಿರ್ತಕ್ಕಂಥ ಬೇರೆ ದೇಶಗಳಿಗೆ ಹೊಂದಾಣಿಕೆ ಮಾಡೋದು ನೋಡಿದಾಗ ಭಾರತದ ಸಂವಿಧಾನವನ್ನ ಎಲ್ಲ ಇವತ್ತು ವರ್ಲ್ಡ್ನಲ್ಲಿ ನೋಡ್ತಕ್ಕಂಥ ಒಂದು ಸಂವಿಧಾನ ಇವತ್ತು ಬರೆದವರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆರ ಒಂದು ಪರಿನಿರ್ವಾಣ ದಿನವನ್ನ ಇವತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಆಡಳಿತ ಅಡ್ಮಿನಿಸ್ಟ್ರೇಷನ್ ಮತ್ತು ಇವತ್ತು ನಮ್ಮ ಮಾನ್ಯ AICC ಅಧ್ಯಕ್ಷರಾದ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಸಂಸ್ಥೆ ಆದಂಥ ಪೀಪಲ್ಸ್ ಸಿಟಿಜನ್ ಸೊಸೈಟಿಯ ಕಾರ್ಯದರ್ಶಿಗಳಾದ ನಮ್ಮ ಶಾಂತಪ್ಪಣ್ಣನವರು ಇವತ್ತು ಅವರ ಅಮೃತಾಸ್ತಿಯಿಂದ ಮಾಲಾರ್ಪಣೆ ಮಾಡೋದ್ರೆ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಸೇರಿಕೊಂಡು ಇವತ್ತು ಮಹಾ ಪರಿನಿರ್ವಾಣ ದಿನದಲ್ಲಿ ಭಾಗವಹಿಸಿದ್ದಾರೆ. ಬಾಬಾ ಸಾಹೇಬರ ಆಶೀರ್ವಾದ, ಬುದ್ಧನ ಆಶೀರ್ವಾದ ಸದಾ ಎಲ್ಲ ಈ ನಮ್ಮ ದೇಶದ ಜನರ ಮೇಲೆ, ನಮ್ಮ ಸಂಸ್ಥೆ ಮತ್ತು ಎಲ್ಲರ ಮೇಲೆ ಇರಲಿ. ಇವತ್ತಿನ ಒಂದು ಈ ದಿನವನ್ನು ಸ್ಮರಣೀಯವಾಗಿ ಇವತ್ತು ನಮ್ಮ ನಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಬಾಬಾ ಸಾಹೇಬರ ಒಂದು ಅಡಿಯವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತಾರೆ. ನಮ್ಮ ಮಾತಿ ವಿರಾಮ ಹೇಳ್ತೀನಿ. ಜೈ ಭೀಮ್, ಜೈ ಹಿಂದ್, ಜೈ ಭಾರತ್. ಸರ್ 1 ಸೆಕೆಂಡ್ ರೀ. ಸರ್ ರೈಟ್.